ಆತ್ಮೀಯ ವೀಕ್ಷಕರೇ, SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಕ್ಕಂಥ 20 to 30% ವಿದ್ಯಾರ್ಥಿಗಳಿಗೆ ಅಮೌಂಟು ಕ್ರೆಡಿಟ್ ಆಗಿಲ್ಲ. ಕ್ರೆಡಿಟ್ ಆಗಬೇಕು ಅಂದರೆ ಏನು ಮಾಡಬೇಕು, ಯಾವಾಗ ಕ್ರೆಡಿಟ್ ಆಗುತ್ತೆ? ಯಾಕಂದರೆ ರಾಜ್ಯ ಸರ್ಕಾರದ ಕಡೆಯಿಂದ 3 ಕೋಟಿ SSP ಸ್ಕಾಲರ್ಶಿಪ್ಗೆ ಅನುದಾನ ಬಿಡುಗಡೆ ಆಗಿದೆ. ಇದನ್ನು ನಿಮ್ಮ ಖಾತೆಗೆ ಮಾರ್ಚ್ 31ನೇ ತಾರೀಕು ಒಳಗಡೆ ಅಮೌಂಟ್ ಕ್ರೆಡಿಟ್ ಆಗಬೇಕು ಅಂದರೆ 4 ಕಂಡೀಷನ್ಗಳಿದೆ. ಆ ಕಂಡೀಷನ್ಗಳು ಏನು, ಆ ಕಂಡೀಷನ್ ಫುಲ್ಫಿಲ್ ಆಗಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಮೊದಲನೇದು, ನಿಮ್ಮ DBT ಸ್ಟೇಟಸನ್ನು ಚೆಕ್ ಮಾಡಿದಾಗ DBT ಪುಷ್ಡ್ ಎಸ್ ಅಂತ ತೋರಿಸ್ತಿರಬೇಕು ಅಥವಾ DBT ಪುಷ್ಡ್ ಅಂತ ತೋರಿಸ್ತಿರಬೇಕು. ಅಂದಾಗ ಮಾತ್ರ SSP ಸ್ಕಾಲರ್ಶಿಪ್ ಕಡೆಯಿಂದ ಅಥವಾ ಸರ್ಕಾರದ ಹಣಕಾಸು ಇಲಾಖೆಯ ಕಡೆಯಿಂದ ನಿಮ್ಮ ಖಾತೆಗೆ ಫಂಡ್ ರಿಲೀಸ್ ಆಗಿದೆ ಅಂತೇಳಿ ಅರ್ಥ. ಓಕೆನಾ? ಇದು ಮೊದಲನೇ ಕಂಡೀಷನ್ನು. DBT ಪುಷ್ಡ್ ಆಗಿರಬೇಕು, ಎಸ್ ಅಂತ ತೋರಿಸ್ತಾ ಇರಬೇಕು. ನೋ ಅಂತ ತೋರಿಸ್ತಾ ಇದ್ರೆ ಏನು ಮಾಡಬೇಕು? ನಿಮ್ಮ ಖಾತೆಗೆ ಇನ್ನೂ ಹಣಕಾಸು ಇಲಾಖೆಯ ಕಡೆಯಿಂದ ಫಂಡ್ ರಿಲೀಸ್ ಆಗಿಲ್ಲ ಅಂತೇಳಿ ಅರ್ಥ. ಓಕೆನಾ? ಇದು ಮೊದಲನೇ ಮತ್ತು ಎರಡನೇ ಹಂತದ ವೆರಿಫಿಕೇಷನ್ನು ಕಂಪ್ಲೀಟ್ ಆಗಿದ್ರೆ ನಿಮಗೆ SSP ಸ್ಕಾಲರ್ಶಿಪ್ ಹಣ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಕಂಪ್ಲೀಟ್ ಆಗಿಲ್ಲ ಅಂದರೆ ಏನು ಮಾಡಬೇಕು? ಯಾಕೆಂದರೆ ಕೆಲವೊಂದಿಷ್ಟು SC ST OBC ಸ್ಟೂಡೆಂಟ್ಗಳು ಮತ್ತು ಮೈನಾರಿಟಿ ಜನರಲ್ದವರು ಏನಿದ್ರೆ ಅಲ್ವಾ, ಇವ್ರದ್ದು ವೆರಿಫಿಕೇಷನ್ ಕಂಪ್ಲೀಟ್ ಆಗಿಲ್ಲ. 8 ದಿನ ಆಯಿತು, ಅಪ್ಲಿಕೇಶನ್ ಹಾಕಿ 1.5 ತಿಂಗಳು 2 ತಿಂಗಳು 3 ತಿಂಗಳಾಯಿತು, ಆದರೂ ಕೂಡ ವೆರಿಫಿಕೇಷನ್ ಕಂಪ್ಲೀಟ್ ಆಗಿಲ್ಲ ಅಂತೇಳಿ ಭಾಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ರು. ವೆರಿಫಿಕೇಷನ್ ಏನಾದರೂ ನಿಮ್ಮದು ಕಂಪ್ಲೀಟ್ ಆಗಿಲ್ಲ ಅಂದರೆ, ಮೊದಲನೇ ಮತ್ತು ಎರಡನೇ ಹಂತದ ವೆರಿಫಿಕೇಷನ್ ಕಂಪ್ಲೀಟ್ ಆಗಿಲ್ಲ ಅಂದರೆ 1902ಗೆ ಕಾಲ್ ಮಾಡಬೇಕು. ಯಾವ ನಂಬರಿಂದ ಅಂದರೆ, ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ನಂಬರನ್ನು ಲಿಂಕ್ ಕೊಟ್ಟಿರ್ತೀರೋ SSP ಸ್ಕಾಲರ್ಶಿಪ್ಗೆ, ಅದೇ ನಂಬರಿಂದ ಕಾಲ್ ಮಾಡಬೇಕು. ಆ ನಂಬರಿಂದ 1902ಗೆ ಕಾಲ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡ್ತಾರೆ. ಬಟ್ ಒಂದಲ್ಲ 2-3 ಟೈಮ್ ಟ್ರೈ ಮಾಡಿ. ಆವಾಗ ಕಾಲ್ ರಿಸೀವ್ ಮಾಡಿದ್ರೆ ಈ ರೀತಿ ವೆರಿಫಿಕೇಷನ್ ಪೆಂಡಿಂಗ್ ಇದೆ ಅಂತೇಳಿ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡಿಸ್ಕೋಬೇಕು. ಇಲ್ಲ ಅಂದರೆ ವೆರಿಫಿಕೇಷನ್ ಏನಾದರೂ ಕಾಲ್ ರಿಸೀವ್ ಆಗಲಿಲ್ಲ ಅಂದರೆ SSP ಸ್ಕಾಲರ್ಶಿಪ್ ಪೋರ್ಟಲ್ ಓಪನ್ ಮಾಡಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಹೆಲ್ಪ್ ಸಪೋರ್ಟ್ ಟೀಮ್ ಅಥವಾ ಮೇಲ್ ID ಸಿಗುತ್ತೆ. ಈ ಮೇಲ್ IDಗೆ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾದ್ರೆ ಯಾವ ಒಂದು ಪ್ರಿಂಟ್ ಕಾಪಿ ಕೊಟ್ಟಿರ್ತೀರಲ್ವ, ಈ ಪ್ರಿಂಟ್ ಕಾಪಿಯನ್ನು ಮತ್ತು DBT ಸ್ಟೇಟಸ್ ಏನು ಶೋ ಆಗುತ್ತಲ್ವ, ಈ ಎರಡನ್ನು ಒಂದು PDF ಮಾಡಿ 2 MBಗಿಂತ ಕಡಿಮೆ ಇರುವಂತೆ ಮೇಲ್ ಮಾಡಬೇಕು. ಓಕೆನಾ? ಐ ಹೋಪ್ ಮೊದಲನೇ ಮತ್ತು ಎರಡನೇ ಹಂತದ ವೆರಿಫಿಕೇಷನ್ ಈ ರೀತಿ ಕಂಪ್ಲೀಟ್ ಮಾಡಿಸ್ಕೋಬೇಕು. ಬಟ್ ಆನ್ಲೈನಲ್ಲಿ ವೆರಿಫಿಕೇಷನ್ ಕಂಪ್ಲೀಟ್ ಆಗಬೇಕು ಅಂದರೆ ಒಂದು ಕಂಡೀಷನ್ ಇದೆ. ನಿಮ್ಮ ಫಿಸಿಕಲ್ ಡಾಕ್ಯುಮೆಂಟ್ಸ್ ಅಥವಾ ಅಕ್ನಾಲಜ್ಮೆಂಟ್ ಕಾಪಿ ಅಂತೇಳಿ ಕರಿತೀವಿ. ಅಂದರೆ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟಿರ್ತೀರಲ್ವ, ಈ ಡಾಕ್ಯುಮೆಂಟ್ಸ್ಗಳು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕು ಆಫೀಸ್ಗಳಿರುತ್ತೆ. ಜನರಲ್ದವರಿಗೆ, OBC ಅವರಿಗೆ, ಕ್ಯಾಟಗರಿ ಎಲ್ಲ ಕ್ಯಾಟಗರಿಗಳಿಗೂ ಒಂದೊಂದು ಆಫೀಸ್ ಇರುತ್ತೆ. ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗದವರ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಮೈನಾರಿಟಿ ಆಫೀಸ್ ಅಂತೇಳಿ ಇರುತ್ತೆ. ಅಲ್ಲಿ ನಿಮ್ಮ ಫಿಸಿಕಲ್ ಡಾಕ್ಯುಮೆಂಟ್ಸು ಸಬ್ಮಿಟ್ ಆಗಿರಬೇಕು. ಅಂದರೆ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ಕಾಲೇಜ್ ಮ್ಯಾನೇಜ್ಮೆಂಟ್ಗೆ ಕೊಟ್ಟಿರ್ತೀರ, ಮ್ಯಾನೇಜ್ಮೆಂಟ್ ಅವರು ಹೋಗಿ ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯಲ್ಲಿ ಅಪ್ಲಿಕೇಶನನ್ನು ಕೊಟ್ಟಿರಬೇಕು. ಅಂದಾಗ ಮಾತ್ರ ಆನ್ಲೈನಲ್ಲಿ ವೆರಿಫಿಕೇಷನ್ ಕಂಪ್ಲೀಟ್ ಆಗುತ್ತೆ. ಓಕೆನಾ? ಬಟ್ ಏನಾದರೂ ಕೊಟ್ಟಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕು ಆಫೀಸ್ಗೆ ಹೋಗಿ ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡಿಸ್ಕೊಳ್ಳಿ. ಮತ್ತು 3ನೇ ಮತ್ತು 4ನೇ ಹಂತದ ವೆರಿಫಿಕೇಷನ್ ಕಂಪ್ಲೀಟ್ ಮಾಡಿಸ್ಕೋಬೇಕು ಅಂದರೆ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡು, ಡಾಟಾ ಎಂಟ್ರಿ ಕರೆಕ್ಟಾಗಿ ಎಂಟ್ರಿ ಮಾಡಿರಬೇಕು ಮತ್ತು ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡು ಕೂಡ ಅಪ್ಲೋಡ್ ಮಾಡಿರಬೇಕು. ಇದು 3ನೇ ಕಂಡೀಷನ್. ಮತ್ತು DDO ಅಪ್ರೂವಲ್ ಎಸ್ ಅಂತ ತೋರಿಸ್ತಾ ಇರಬೇಕು. ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಆಗಿದ್ದರೆ ಮಾತ್ರ ಎಸ್ ಅಂತ ತೋರಿಸುತ್ತೆ. ಎಸ್ ಅಂತ ತೋರಿಸ್ತಾ ಇತ್ತು ಅಂದರೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡು ಚೆಕ್ಕಿಂಗಲ್ಲಿ ಇರುತ್ತೆ. ಅದೇನಾದರೂ ಚೆಕ್ ಮಾಡಿದ್ರು ಅಂದರೆ, ಚೆಕ್ ಮಾಡಿ ಅಪ್ರೂವಲ್ ಕೊಟ್ಟರು ಅಂದರೆ ವಿತಿನ್ 7 ವರ್ಕಿಂಗ್ ಡೇಸ್ ಒಳಗಡೆ SSP ಸ್ಕಾಲರ್ಶಿಪ್ಪು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಎಷ್ಟು ಅಮೌಂಟು DBT ಸ್ಟೇಟಸಲ್ಲಿ ಮೆನ್ಷನ್ ಆಗಿದೆಯಲ್ವೋ ಅಷ್ಟು ಅಮೌಂಟು ಕ್ರೆಡಿಟ್ ಆಗುತ್ತೆ. ಇದಿಷ್ಟು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅಮೌಂಟ್ ಬಂದಿಲ್ಲಲ್ವ, ಈ ಕಂಡೀಷನ್ಗಳನ್ನು ಫುಲ್ಫಿಲ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ವೆರಿಫಿಕೇಷನ್ ಕೂಡ ಕ್ಲಿಯರ್ ಮಾಡ್ಕೊಳ್ಳಿ. ಯಾಕಂದರೆ ರಾಜ್ಯ ಸರ್ಕಾರದ ಹಣಕಾಸು ಇಲಾಖೆಯ ಕಡೆಯಿಂದ ಫಂಡ್ ರಿಲೀಸ್ ಆಗೋದಕ್ಕೆ ಶುರುವಾಗಿದೆ. ಪೆಂಡಿಂಗ್ ಇರೋ ವಿದ್ಯಾರ್ಥಿಗಳಿಗೆ ನೀವೇನಾದರೂ ಈ ಕೆಲಸ ಆದಷ್ಟು ಬೇಗ ಮಾಡ್ಕೊಂಡಿಲ್ಲ ಅಂದರೆ ಕರ್ನಾಟಕದ ಹಣಕಾಸು ಇಲಾಖೆಯ ಕಡೆಯಿಂದ ಫಂಡ್ ರಿಲೀಸ್ ಆದರೂ ಕೂಡ ನಿಮ್ಮ ಖಾತೆಗೆ SSP ಸ್ಕಾಲರ್ಶಿಪ್ ಹಣ ಬರೋದಿಲ್ಲ. ಓಕೆನಾ? ಇದು SSP ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟು ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.